ಎಲ್ಲರಿಗೂ ನಮಸ್ಕಾರ. ಸತ್ಯಪ್ರಿಯ 621 ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಉದಯ್ಪುರ್ನಲ್ಲಿರುವ ಜಗಮಂದಿರ್ ಪ್ಯಾಲೇಸ್ ಇದು. ಲೇಕ್ ಪಿಚೋಲಾ ಸರೋವರದ ಮಧ್ಯದಲ್ಲಿ ಇರುವ ಈ ಸುಂದರವಾದ ಬೇಸಿಗೆಯ ಅರಮನೆ ಇದು ಮಹಾರಾಣಾ ಜಗತ್ ಸಿಂಗ್ ರವರ ಕಾಲದಲ್ಲಿ ಪೂರ್ಣಗೊಂಡಿತ್ತು. ಈ ಅರಮನೆಯ ಸುತ್ತಮುತ್ತಲೂ ಸುಂದರವಾದ ಉದ್ಯಾನವನವೂ ಇದೆ ಹಾಗೂ ಇಲ್ಲಿ ಮಹಾವಿಷ್ಣುವಿನ ದೇವಾಲಯವೂ ಸಹ ಒಳಗಡೆ ಇದೆ. ಇದನ್ನೇ ಜಗನ್ನಾಥ್ ಮಂದಿರ್ ಎಂದು ಹೇಳುತ್ತಾರೆ. ಹಾಗೂ ಈ ಅರಮನೆಯಲ್ಲಿ 200 ಕೊಠಡಿಗಳಿಗಿಂತಲೂ ಹೆಚ್ಚಿಗಿರುವ ಅರಮನೆಯಾಗಿದೆ. ಈಗ ಒಂದು ಅರ್ಧ ಭಾಗ ಅರಮನೆಯನ್ನು ಸುಂದರವಾದ ಹೋಟೆಲ್ ನಿರ್ಮಿಸಲಾಗಿದೆ. ಹಾಗೂ ಈ ಬೇಸಿಗೆ ಅರಮನೆ ನೋಡಲು ನಾವು ಬೋಟ್ನಲ್ಲೇ ಹೋಗಬೇಕಾಗುತ್ತದೆ. ಯಾಕಂದರೆ ಸುತ್ತಲೂ ಸರೋವರ ಇರುವುದರಿಂದ ನಾವು ಬೋಟ್ನಲ್ಲೇ ಹೋಗಬೇಕಾಗುತ್ತದೆ. ಹಾಗೂ ಒಳಗಡೆ ಸುಂದರವಾದ ಒಂದು ಉದ್ಯಾನವನವೂ ಇದೆ. ಇದೇ ನೋಡಿ ಮಹಾವಿಷ್ಣುವಿನ ದೇವಾಲಯ. ಅಲ್ಲಿ ಜಗನ್ನಾಥ್ ಎಂದು ಹೇಳುತ್ತಾರೆ. ಹಾಗೂ ಅಲ್ಲಿನ ಮಹಾರಾಜರಾದ ಮಹಾರಾಣಾ ಅಮರ್ ಸಿಂಗ್ ಅವರು 1551 ಪ್ರಾರಂಭ ಮಾಡಿದರು. ಅದನ್ನು ಮಹಾರಾಜ ಶ್ರೀ ಜಗತ್ ಸಿಂಗ್ ಅವರು ಪೂರ್ಣಗೊಳಿಸಿದರು. ಇದು ಮಹಾರಾಜರ ರಾಯಲ್ ಫ್ಯಾಮಿಲಿ ವಾಸಿಸುವ ಸಮ್ಮರ್ ಪ್ಯಾಲೇಸ್ ಸಹ ಆಗಿದೆ. ಒಮ್ಮೆ ಉದಯ್ಪುರಕ್ಕೆ ಹೋದಾಗ ಇದನ್ನು ನೋಡಲೇಬೇಕಾದ ಸ್ಥಳವಾಗಿದೆ. ಇಲ್ಲಿ ಮುಂದೆ ಇರುವ ಒಂದು 5 ಆನೆಗಳು ನಮಗೆ ಒಳಗಡೆ ಹೋಗುವಾಗ ಸ್ವಾಗತವನ್ನು ನೀಡುತ್ತವೆ. ತುಂಬ ಸುಂದರವಾಗಿದೆ. ವಿಷ್ಣುವಿನ ದೇವಸ್ಥಾನವಾಗಿದೆ. ಹಾಗೂ ಅರಮನೆಯ ಒಂದು ಸುಂದರವಾದ ಕಲಾಕೃತಿಯನ್ನು ಸಹ ನಾವು ನೋಡಬಹುದು. ಸುತ್ತಲೂ ಸರೋವರ ಇರುವುದರಿಂದ ತಣ್ಣನೆಯ ಗಾಳಿ ಬೀಸುತ್ತಾ ಇರುತ್ತದೆ. ಹಾಗೂ ಇಂಥ ಅದ್ಭುತವಾದ ಒಂದು ಅರಮನೆಯನ್ನು ಈ ಸರೋವರದ ಮಧ್ಯದಲ್ಲಿ ಕಟ್ಟಿರುವುದು ನಿಜಕ್ಕೂ ಆಶ್ಚರ್ಯಕರವಾಗಿದೆ. ಹಾಗೂ ಒಳಗಡೆ ರಾಜಸ್ಥಾನದ ಕಲಾಕೃತಿಗಳನ್ನು ಸಹ ಮಾರಾಟ ಮಾಡುವ ಶಾಪ್ಗಳು ಇದೆ. ಹಾಗೂ ಹೋಟೆಲ್ ಸಹ ಇದೆ. ನೀವು ಒಮ್ಮೆ ಉದಯ್ಪುರ್ಗೆ ಹೋದಾಗ ಈ ಜಗಮಂದಿರ್ ಪ್ಯಾಲೇಸನ್ನು ಹೋಗಲು ಮರೆಯದಿರಿ. ಹಾಗೂ ನೋಡಿ, ಈ ಸುತ್ತಲೂ ಅರಮನೆಗಳೇ ಇದೆ. ಎಷ್ಟು ಸುಂದರವಾಗಿದೆ. ಅದರ ಪಕ್ಕದಲ್ಲಿಯೇ ತಾಜ್ ಪ್ಯಾಲೇಸ್ ಸಹ ಇದೆ. ಆದುದರಿಂದಲೇ ಉದಯ್ಪುರನ್ನು ಸಿಟಿ ಆಫ್ ಲೇಕ್ಸ್ ಎಂದು ಹೇಳುತ್ತಾರೆ. ನೋಡಿ, ನನ್ನ ಸತ್ಯಪ್ರಿಯ 621 ಚಾನಲ್ಗೆ ಸಬ್ಸ್ಕ್ರೈಬ್ ಹಾಗೂ ಈ ಕೆಳಗಡೆ ಇರುವ ಬಟನನ್ನು ಒತ್ತಿ ನಮಗೆ ಪ್ರೋತ್ಸಾಹ ನೀಡಿ. ಹಾಗೂ ಶೇರ್ ಮಾಡಿ, ಲೈಕ್ ಮಾಡಿ. ಈ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ. ನಿಮ್ಮ ಪ್ರೋತ್ಸಾಹದಿಂದ ನಾನು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ನಮಗೂ ಸಹ ಉತ್ಸಾಹ ಬರುತ್ತದೆ. ನಿಮ್ಮ ಆಶೀರ್ವಾದ ಇರಲಿ. ನಮಸ್ಕಾರ.